ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಏನು ಅಂತಂದರೆ, ನಮ್ಮೂರ ಪಕ್ಕ ಮಳ್ಳೂರು ಅಂತ ಇದೆ. ಸೊ ಅಲ್ಲಿ ಮಳ್ಳೂರು ಜಾತ್ರೆ ನಡೀತಾ ಇದೆ. ಸೊ ಈಗ ಆಲ್ರೆಡಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಸೊ ಪಾಪುನು ಇಬ್ಬರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಸೊ ಇಬ್ಬರು ಕೂಡ ಮನೇಲೇ ಇರ್ತಾರೆ. ಇವಾಗ ಇವರಿಬ್ರು ಈಗ ಮಲ್ಕೊಳ್ಳೋ ಟೈಮ್ ಏನಲ್ಲ ಇವ್ರದ್ದು. ಸೊ ಹಂಗಾಗಿ ನಮ್ಮಮ್ಮ ನೋಡ್ಕೋತಾರೆ. ಮನೇಲೇ ಬಿಟ್ಬಿಟ್ಟು ಹೊರಡ್ತೀನಿ. ಸೊ ಈ ವಿಡಿಯೋನ ಜಾತ್ರೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಯಾವ ಟೆಂಪಲ್ಲು ಏನು ಯಾವ ಥರ ಇದೆ ಅಂತ ನೋಡೋಣ, ಓಕೆನಾ? ಹೊರಡೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸಿದ್ನಲ್ವಾ, ಸೊ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಏನು ಅಂತಂದರೆ, ನನಗೆಲ್ಲಾದರೂ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿ ಹೊರಟ್ರೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಅಂತ ಅನಿಸುತ್ತೆ. ಸೊ ನನಗೆ ಪ್ರೆಗ್ನೆನ್ಸಿ ಆದಮೇಲೆ ಮತ್ತು ಬಾಣಂತನ ಟೈಮಲ್ಲಿ ತುಂಬ ಕಡಿಮೆನೇ ನಾನು ವಾರ ಮಾಡಿರೋದು ಅಥವಾ ಪೂಜೆ ಮಾಡಿರೋದು. ನನಗೇನು ಅಂತಂದರೆ, ಮನೆ ಕೆಲಸ ಎಲ್ಲ ನಾನೇ ಮಾಡಿ ಒರೆಸಿ ಗುಡಿಸಿ ಪ್ರತಿಯೊಂದು ನಾನೇ ಮಾಡಿದಾಗ ಅದೇನೋ ಒಂಥರ ತುಂಬ ಸಮಾಧಾನ. ಬಟ್ ಆ ಟೈಮಲ್ಲೆಲ್ಲ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡೋರು, ಜಸ್ಟ್ ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಅದಕ್ಕಿಂತನೂ ನಾನೇ ಪ್ರತಿಯೊಂದನ್ನು ಮಾಡಿ ಪೂಜೆ ಮಾಡಿದಾಗ ಇನ್ನೂ ಒಂಥರ ಬೇರೆ ಲೆವೆಲ್ಗೆ ಸಮಾಧಾನ ಅನಿಸುತ್ತೆ. ಸೊ ಹಾಗೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಇವತ್ತು ಅಷ್ಟೇ ಅಮ್ಮ ಹೆಲ್ಪ್ ಮಾಡಿದ್ರು ತುಂಬ ಕೆಲಸ. ನಾನು ದೇವ್ರ ಮನೆದು ಒಂದು ಕೆಲಸನ ಮಾತ್ರ ನಾನು ಮಾಡಿದ್ದಷ್ಟೇ. ಮಕ್ಕಳು ಇಬ್ಬರು ಇರೋದ್ರಿಂದ ಗೊತ್ತಿಲ್ಲ, ಸ್ವಲ್ಪ ಅವ್ರು ದೊಡ್ಡವರಾಗೋವರೆಗೂ ತುಂಬಾ ಕಷ್ಟ. ಇವಾಗ ಅವರಿಬ್ಬರು ಮಲಗಿದ್ದಾರೆ. ಸೊ ಜೊತೆಲೇ ಬಂದ್ಬಿಡ್ತಾರೆ ದೇವ್ರ ಮನೆಗೆ, ಅದು ಎಳೆಯೋದು ಇದು ಎಳೆಯೋದು ಈ ಥರ ಮಾಡ್ತಾಯಿರ್ತಾರೆ. ಬಟ್ ಆದ್ರೂ ಕ್ಯೂಟ್ ಮೊಮೆಂಟ್ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಸಿಟ್ಟು ಬಂದ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೇನೂ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಮಲ್ಕೊಂಡಿದ್ರು. ನಾನು ಬೇಗ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡ್ತಾಯಿದ್ದೆ. ಪಾಪುಗಳು ಇಬ್ಬರೂ ನಾನೇನು ಕರ್ಕೊಂಡು ಹೋಗ್ತಾಯಿಲ್ಲ. ಸೊ ನಾವು ಹೋಗೋದು ಸಂಜೆ. ಸೊ ಅಷ್ಟೊತ್ತಿಗೆ ಎದ್ದಿರ್ತಾರೆ, ಬಟ್ ಆದರೂ ಕರ್ಕೊಂಡು ಹೋಗಲ್ಲ. ಯಾಕೆಂತಂದರೆ ತುಂಬ ರಶ್ ಇರುತ್ತೆ, ನಮಗೆ ಹೋಗೋಕ್ಕಾಗಲ್ಲ. ಲಾಸ್ಟ್ ಟೈಮು ನಾನು ಹೋಗಿರಲಿಲ್ಲ, ಪ್ರೆಗ್ನೆಂಟ್ ಅಲ್ಲ ಬಾಣಂತನ. ಸೊ ಆವಾಗ ಪಾಪುಗೆ 3 months ಏನೋ ಆಗಿತ್ತು ಅಷ್ಟೇ ಅನಿಸುತ್ತೆ. ಸೊ ಅದಕ್ಕೆ ಹೋಗಿರಲಿಲ್ಲ. ಅದ್ರ ಲಾಸ್ಟ್ ಇಯರು ಹೋಗಿದ್ದೆ, ಆಗಿನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರಲಿಲ್ಲ. ಸೊ ಹಾಗಾಗಿ ಹೋಗಿದ್ದೆ. ಈ ವರ್ಷ ಪಾಪುನ ಕರ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಲ್ಲೆಲ್ಲ ರಶ್ ಇರುತ್ತೆ, ಮತ್ತು ಇವರಿಗೆ ಕಂಫರ್ಟಬಲಾಗಿ ಇರುತ್ತೋ ಇರಲ್ವೋ ಅಂತಂದ್ಬಿಟ್ಟು ನೆಕ್ಸ್ಟ್ ಇಯರ್ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗೇನೋ ಅವ್ರಿಗೆ ಗೊತ್ತಾಗೋದು ಇಲ್ಲ. ಅವ್ರಿಗೆ ಏನೇನು ಬೇಕು ನಾನೇ ತೊಗೊಂಡು ಬರೋಣ ಅಂತಂದ್ಬಿಟ್ಟು ನಮ್ಮಮ್ಮ ಮನೆಯಲ್ಲೇ ಇದ್ದರು, ಅವರು ನೋಡ್ಕೊತಾ ಇರ್ತಾರೆ. ಇವಾಗ ನಾನು ನನ್ನ ಫ್ರೆಂಡ್ಸು ಅವರಮ್ಮ ಹೊರಡ್ತಾಯಿದ್ದೀವಿ. ಸಂಜೆ ಹೊರಡೋದು, ಏಕೆಂದರೆ ಸ್ವಲ್ಪ ತಂಪಾಗಲಿ ಅಂತಂದ್ಬಿಟ್ಟು. ಇದು ಮಾರ್ನಿಂಗ್ ವೀಡಿಯೋ. ಸೊ ಮಾರ್ನಿಂಗೆ ಪೂಜೆ ಮಾಡೋದ್ನಲ್ಲ, ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿರೋದು ಸದ್ಯಕ್ಕೆ ಅಮ್ಮನ ಮನೇಲಿ, ಹಸ್ಬೆಂಡ್ ಮನೆಗೆ ಹೋಗ್ತಾಯಿರ್ತೀನಿ ಬರ್ತಾಯಿರ್ತೀನಿ. ಸೊ ಫೈನಲಿ ಬಂದು ಇದೆ ನೋಡಿ, ಶ್ರೀ ಅಪ್ರಮೇಯ ಸ್ವಾಮಿ ಬ್ರಹ್ಮರಥ. ಇದು ಮಳ್ಳೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊತೀನಿ. ಪ್ರತಿ ವರ್ಷವೂ ಈ ಜಾತ್ರೆ ನಡೆಯುತ್ತೆ. ಸೊ ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗಿಂದನೂ ಮಿಸ್ ಮಾಡಿದ್ದೇ ಇಲ್ಲ. ಏಕೆಂದರೆ ನಮ್ಮ ಊರಿಗೆ ಇದು ತುಂಬ ನಿಯರು, ವಾಕಬಲ್ಲೇ ಬರ್ಬೋದು. ಮುಂಚೆ ಎಲ್ಲ ನಡ್ಕೊಂಡೇ ಬರ್ತಾಯಿದ್ವಿ. ಬಟ್ ಇವಾಗ ಗೊತ್ತಲ್ಲ, ಜನಗಳೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಯಾರೂ ನಡ್ಕೊಂಡು ಬರೋಲ್ಲ, ತುಂಬ ರೇರು. ಫಸ್ಟು ನಾವು ಯಾವಾಗಲೂ ಬಂದ್ರೂ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನ ತುಂಬ ರಶ್ ಇದ್ದಾಗ 1-2-3 times ಮಿಸ್ ಮಾಡಿದ್ದೀವಿ, ಬಿಟ್ಟರೆ ದರ್ಶನಕ್ಕೆ ಹೋಗ್ತೀವಿ. ಇದೇ ಎಂಟ್ರೆನ್ಸು, ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದೇ ಟೆಂಪಲ್ಲು. ಈ ಟೆಂಪಲ್ ಬಗ್ಗೆ ನೀವು ಕೇಳಿದ್ದೀರಾ ಇಲ್ವಾ ಅನಿಸುತ್ತೆ, ತುಂಬ ಫೇಮಸ್ ಟೆಂಪಲ್ಲು. ಯಾವುದಕ್ಕೆ ಇದು ನೋಡಿ, ಇದು ರಥ. ಸೊ ಆಲ್ರೆಡಿ ರಥ ಎಲ್ಲ ಎಳ್ದಾಗಿದೆ. ಸೊ ಆ ಟೈಮಲ್ಲಂತೂ ಕಾಲಿಕಕ್ಕೆ ಜಾಗ ಇರಲ್ಲ. ಯಾವುದೋ ಒಂದೇ ಒಂದು ವರ್ಷ ಎಳ್ದೆ ಅನಿಸುತ್ತೆ ರಥನ. ಯಾವ ವರ್ಷ ಇರ್ಬೋದು ಅಷ್ಟು ನೆನಪಿಲ್ಲ. ಮೇ ಬಿ 2014-15 ಇರ್ಬೋದು ಅಷ್ಟೇ. ಆಲೇ 10 years ಆಯಿತು. ಅಪ್ರಮೇಯ ಸ್ವಾಮಿ ಟೆಂಪಲ್. ನೀವು ಬೇಕಾದರೆ ಗೂಗಲ್ ಮಾಡಿ ಚೆಕ್ ಮಾಡಿ, ಈ ಟೆಂಪಲ್ ಯಾವುದಕ್ಕೆ ಫೇಮಸ್ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನೇ ಹೇಳ್ತೀನಿ. ಸೊ ಟೆಂಪಲ್ಲು ಕೂಡ ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು.
ನಾನು ಬಂದಿದ್ದ ಟೈಮು ಎಕ್ಸಾಕ್ಟಾಗಿ ಒಂದು 5 o'clock ಇರ್ಬೋದು ಅನಿಸುತ್ತೆ. ಒಂದು 6:30 7ಗೆ ತುಂಬ ರಶ್ ಆಗೋದು. ಸೊ ಅಷ್ಟರಲ್ಲಿ ನಾವು ಜಾತ್ರೆಗೆ ಹೋಗಿ ಬರೋಣ, ಮಕ್ಕಳು ಬೇರೆ ಮನೇಲಿದ್ದೆ ಅಂತ ಅಂದ್ಬಿಟ್ಟು ಬೇಗನೆ ಬಂದೆ. ನಮಸ್ಕಾರ ಮಾಡ್ಕೊಂಡು ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ. ಅದು ನಾಮ ಕೂಡ ಹಾಕ್ಸ್ಕೊಂಡಿದ್ದೀನಿ, ನನಗಿಷ್ಟ ಆಗುತ್ತೆ. ಸೊ ಹಂಗೂ ಸ್ವಲ್ಪ ರಶ್ ಇತ್ತು, ಬಟ್ ಇಷ್ಟಿದ್ರೆ ಓಕೆ. ಇಷ್ಟಿರುತ್ತೆ ಅಂದಿದ್ರೆ ಪಾಪುನ ಕರ್ಕೊಂಡು ಬರ್ಬೋದಿತ್ತು, ಬಟ್ ಆದರೂ ಬೇಡ ಅವ್ರಿಗೆ ಶೆಕೆ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ನೋಡಿ ಟೆಂಪಲ್ ಹೇಗಿದೆ ಅಂತ. ಇದು ಚೋಳರ ಕಾಲದ್ದು ಟೆಂಪಲ್, ಇದು ಆವಾಗ ಕಟ್ಟಿದ್ದು. ಈ ದರ್ಶನವೂ ಚೆನ್ನಾಗಾಯಿತು. ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡಿದ್ದೆ. ಸೊ ಅದನ್ನು ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಟು ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಅಪ್ರಮೇಯ ಸ್ವಾಮಿ, ಇದೇ ಮೇಯ್ನು. ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಇದು ಮೇಯ್ನ್ ದೇವಸ್ಥಾನನೇ ಅಪ್ರಮೇಯ ಸ್ವಾಮಿ. ಇದು ಅಲ್ಲಿ ಮಂಗಳಾರತಿ ತಗೊಂಡು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇಲ್ಲ ಹಾಕಿದ್ದೀನಿ ನೋಡಿ. ಅಲ್ಲಿಂದ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಆಚೆ ಬಂದ್ವಿ. ಈ ಟೆಂಪಲ್ ಒಳಗಡೆ ಇನ್ನೂ ಒಂದು 4-5 ಸಣ್ಣ ಟೆಂಪಲ್ ಇದೆ. ಅದರಲ್ಲಿ ಒಂದು ಟೆಂಪಲು ತುಂಬ ಫೇಮಸ್ಸು, ಅಂಬೆಗಾಲು ಕೃಷ್ಣ. ಸೊ ಅದನ್ನು ವೀಡಿಯೋ ಚೆನ್ನಾಗಿ ಮಾಡಿದ್ದೀನಿ, ನಿಮ್ಗೆ ಅದ್ರದ್ದು ದರ್ಶನ ಮಾಡಿಸ್ತೀನಿ. ಯಾಕೆ ಫೇಮಸ್ಸು ಅಂತ ನಿಮಗೆ ಹೇಳ್ತೀನಿ ಮುಂದೆ. ನನಗಂತೂ ತುಂಬ ಪೀಸ್ಫುಲ್ ಅನಿಸುತ್ತೆ ಟೆಂಪಲ್ಗೆ ಬರೋದು. ಯಾರಿಗೆಲ್ಲ ಟೆಂಪಲ್ಗೆ ಹೋಗೋದು ಅಂದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗೆ ಅವಾಗವಾಗ ಹೋಗ್ತಾ ಇರಬೇಕು ಅಂತ ಅನಿಸುತ್ತೆ ಟೆಂಪಲ್ಗೆ. ರೀಸನ್ನೇ ಇಲ್ಲದೇನೂ ಕೂಡ ನಾನು ಹೋಗಿದ್ದೀನಿ ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ. ಮತ್ತು ನಂಗೆ ಯಾವಾಗ ಅನಿಸುತ್ತೆ ಆ ವೀಕಲ್ಲಿ ಯಾವ ವಾರ, ಸೊ ಯಾವ ಟೆಂಪಲ್ಗೆ ಹೋಗಬೇಕು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಹೋಗ್ತೀನಿ. ಯಾಕೆಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ. ಇದು ನೋಡಿ, ಇದು ಇನ್ನೊಂದು ಟೆಂಪಲು, ಇದು ಹೆಣ್ದೇವರು. ನಾನು ಆಲ್ರೆಡಿ ಹೇಳಿದಾಗೆ ಒಂದು 4-5 ಟೆಂಪಲ್ ಇದೆ. ಸೊ ಎಲ್ಲದಕ್ಕೂ ಕೂಡ ಹೋಗ್ತಾರೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಹೇಳಿದಾಗ ಅಷ್ಟೊಂದು ರಶ್ ಇರಲಿಲ್ಲ. ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ. ಇದು ನೋಡಿ ಟೆಂಪಲ್ ಈ ಥರ ಇದೆ. ಆಂಟಿ ಏನೋ ಹೇಳ್ತಾಯಿದ್ರು ನಮಗೆ. ಇಲ್ಲಿ ನಿಂತ್ರಲ್ಲಿ ಸೆಲ್ಫಿ ತೆಗೆ, ನಾನು ವೀಡಿಯೋದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನಾನು 4 ಜನ ಇದ್ದೇವೆ, ನಮ್ಮ 3 ಜನ. ಶುಭ ಆಂಟಿ ಬೆಳಕಾಗೋಯ್ತಂತಲ್ಲ, ಕಟ್ಟಡ ಕಟ್ಟುವಷ್ಟರಲ್ಲಿ ನಿದ್ದೆ ಮಾಡಿದ್ರು ಅಂದ್ಬಿಟ್ಟಿದ್ದು ಈ ಥರನಾ? ಅಲ್ಲಿ ಬೆಳಕಾದ ತಕ್ಷಣ ನಿಲ್ಲಿಸ್ಬಿಡ್ಬೇಕು. ಸೊ ಈ ಟೆಂಪಲ್ ಯಾಕೆ ಫೇಮಸ್ ಅಂತಂದರೆ, ಇಲ್ಲಿ ಅಂಬೆಗಾಲು ಕೃಷ್ಣ ಟೆಂಪಲ್ ಇದೆ ಮೇನ್ ಟೆಂಪಲ್ ಒಳಗಡೆನೆ. ಸೊ ಯಾರಿಗೆಲ್ಲ ಮಕ್ಕಳಿರಲ್ಲ ಅವ್ರು ಬಂದು ಇಲ್ಲಿ ಹರಕೆ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ಪ್ರತೀತಿನೇ ಇದೆ. ಸೊ ತುಂಬ ಜನ ಇದನ್ನು ನಂಬ್ತಾರೆ, ನಾನು ಕೂಡ ನಂಬ್ತೀನಿ. ತುಂಬ ಈ ಥರ ಹರಕೆ ಎಲ್ಲ ಮಾಡಿಕೊಂಡು ತೀರಿಸಿರೋರು ತುಂಬ ಜನ ಇದ್ದಾರೆ, ನಾವು ನೋಡಿದ್ದೀವಿ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದರಿಂದ ನಾನು ನೆಕ್ಸ್ಟ್ ಪ್ರೆಗ್ನೆನ್ಸಿ ನಾರ್ಮಲಾಗಿ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಹೋದಾಗ ಅಂದ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ನಾನು ಕೂಡ ಯಾವುದಾದ್ರೂ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ಅಲ್ಲಿ ಹೋಗಿ ಹರಕೆನ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಈ ವರ್ಷ ಆ ಟೈಮ್ ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಇದು ಶ್ರೀದೇವಿ ಭೂದೇವಿ ಜೊತೆಗೆ ವೈಕುಂಠ ನಾರಾಯಣ. ಸೊ ಅಲ್ಲೂ ದರ್ಶನ ಮಾಡಿಕೊಂಡು ಫೈನಲಿ, ಸೊ ನನಗೆ ತುಂಬ ಇಷ್ಟ ಆಗೋದು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಕೊಡ್ತಾಯಿದ್ರು. ಸೊ ಯಾರಿಗೆಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ. ನನಗೇನೋ ಗೊತ್ತಿಲ್ಲ, ಮನೇಲಿ ನಾವು ಹೇಗೆ ಮಾಡಿದ್ರು, ಪುಳಿಯೋಗರೆ ಆಗಿರ್ಬೋದು ಅಥವಾ ಅನ್ನ ಸಾಂಬಾರು ಆಗಿರ್ಬೋದು, ಹೇಗೆ ಮಾಡಿದ್ರು ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಪ್ರಸಾದ, ಆ ಥರ ಟೇಸ್ಟ್ ಬರೋದೇ ಇಲ್ಲ. ಬಟ್ ನಂಗೆ ಹಂಗಾಗಿ ದೇವಸ್ಥಾನದಲ್ಲಿ ಪ್ರಸಾದ ತುಂಬಾ ಇಷ್ಟ ಆಗುತ್ತೆ. ನಾನು ಈಸ್ಕೊಳ್ಳೋಕ್ಕೆಲ್ಲ ಏನು ನಾಚ್ಕೊಳ್ಳಲ್ಲ ಅಲ್ವಾ. ದೇವಸ್ಥಾನದ ಪ್ರಸಾದ ಸಿಗೋದು ಎಲ್ಲರಿಗೂ ಸಿಗೋಲ್ಲ, ಪುಣ್ಯ ಮಾಡಿರಬೇಕು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು, ಈ ಸಲ ಸ್ಪೆಷಲ್ ಏನು ಅಂತಂದರೆ ವಾಟರ್ ಬಾಟಲ್ ಕೂಡ ಅವರೇ ಕೊಟ್ಟಿದ್ದರು. ನಮ್ಗೆ ಲಾಸ್ಟ್ ಟೈಮ್ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು, ನಾವು ನೀರೇ ತೊಗೊಂಡು ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದು ಪ್ಲಸ್ ಪಾಯಿಂಟು, ವಾಟರ್ ಬಾಟಲ್ ಕೂಡ ಕೊಟ್ಟಿದ್ದರು. ಸೊ ಆರಾಮಾಗಿ ತಿಂದ್ಕೊಂಡು ಮಾತಾಡಿಕೊಂಡು
ಸೊ ಅಲ್ಲೇ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಆ್ಯಕ್ಚುಲಿ ನನಗೆ ದೇವಸ್ಥಾನಕ್ಕೆ ಹೋಗೋದು ಒಂದು ಫೇವ್ರೇಟ್ ಪಾರ್ಟೇ. ಬಟ್ ಆದರೂ ಶಾಪಿಂಗ್ ಮಾಡೋದಿದೆಯಲ್ಲ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ದೇವಸ್ಥಾನದಿಂದ ಈ ಕಡೆ ಬಂದ ತಕ್ಷಣ ಈ ಥರ ಒಂದು ಟ್ರೀನ ಮಾಡಿದರು ಲೈಟ್ದು. ಬಟ್ ನಾವು ಹೋಗಿದ್ದು ಇನ್ನೂ ಕತ್ಲೆ ಆಗಿರಲಿಲ್ಲಲ್ವ, ಹಾಗಾಗಿ ಎಲ್ಲೂ ಆಲ್ಮೋಸ್ಟ್ ಲೈಟಿಂಗ್ಸ್ ಆನ್ ಆಗೇ ಇರಲಿಲ್ಲ. ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ವೀವ್ಸ್ ನೋಡೋಕ್ಕೆ ನಿಮಗೆ. ಬಟ್ ನಂಗೆ ಆ ಟೈಮಲ್ಲಿ ಪಾಪುನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಸೊ ನಾನು ಬೇಗನೆ ಬಂದೆ ಅಷ್ಟೇ. ಸೊ ಸುಮ್ಮನೆ ಎಷ್ಟು ಗೊತ್ತಾ, ದೇವಸ್ಥಾನದಿಂದ ಸ್ಟ್ರೈಟ್ ಒಂದು ರೋಡು, ಅದ್ರ ಲೆಫ್ಟ್ಗೆ 1 2 3 ನಾವೊಂದು 4-5 ಕ್ರಾಸ್ ಇದೆ. ಸೊ ಆ 4-5 ಕ್ರಾಸ್ಗಳಲ್ಲೂ ಈ ಥರ ಶಾಪಿಂಗ್ ಇಟ್ಟಿರ್ತಾರೆ. ಸೊ ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು. ಬಟ್ ಏನು ಅಂತಂದರೆ ಮಕ್ಕಳಾಗೋಕ್ಕಿಂತ ಮುಂಚೆನೇ ನಮ್ಮದು ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಆವಾಗ ನನಗೇನು ಇಷ್ಟ ಆಗುತ್ತೆ ಪ್ರತಿಯೊಂದು ತೊಗೊತಾ ಇದ್ದೆ. ಸೊ ಯಾರಿಗೂ ತೊಗೊಳ್ಬೇಕು ಅಂತ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಬಟ್ ಈ ಸಲ ನನಗೆ ಜಾತ್ರೆಯಿಂದ ಬಂದ ತಕ್ಷಣ ಫೀಲ್ ಆಗಿದ್ದು ಏನಂತಂದರೆ, ಅಯ್ಯೋ ನನಗೆ ಅಂತ ನಾನು ಏನೂ ತೊಗೊಳ್ಳೇ ಇಲ್ವಾ ಅಂತ. ಯಾಕೆಂತಂದರೆ ನನಗಿಬ್ರೂ ಪಾಪುಗಳೇ ನೆನಪಾಗ್ತಾಯಿದ್ರು. ತನಗೆ ಏನಾದರೂ ತೊಗೊಳ್ಬೇಕು ಅಂತ. ಸೊ ಅವರಿಬ್ರಿಗೇ ಸುಮ್ಮನೆ ಸಣ್ಣ ಪುಟ್ಟ ಐಟಮ್ಸ್ ಅವ್ರು ನೋಡಿದ್ರೆ ಖುಷಿ ಪಡ್ತಾರಲ್ವ ಅಂತ ತಗೊಂಡೆ. ಮಾಮೂನ ಮಗಳಿಗಾದರೂ ಆಗುತ್ತೆ ಅಂದ್ಬಿಟ್ಟು ಸೊ ಅವಳನ್ನೂ ಕರ್ಕೊಂಡು ಹೋಗಿದ್ದೆ ಅಲ್ವಾ, ನನ್ನ ಹತ್ರನೂ ತುಂಬ ಇದೆ. ಸೊ ಅವಳಿಗೆ ಕೊಡ್ಸೋಣ ಅಂತಂದ್ಬಿಟ್ಟು ತಗೊತಾ ಇದ್ದೆ. ಸೊ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಇದರಲ್ಲಿ ಯಾವುದೇ ಬೈ ಮಾಡಿದ್ರು 100 ರೂಪೀಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡ್ತಾ ಇದ್ದೆ. ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿದೆ. ತುಂಬ ಸೌಂಡ್ ಆಗ್ತಾಯಿತ್ತು, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಸೊ ನಮ್ಮ ಮಾಮನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅವಳಿಗೆ ಸಣ್ಣ ಪುಟ್ಟು, ಅವಳಿವಾಗ PU. ಸೊ ಅವಳಿಗೆ ಸಣ್ಣ ಪುಟ್ಟ ಕ್ಲಿಪ್ಸು, ರಿಬ್ಬನ್ಸು, ಈ ಥರ ಅವಳಿಗೆ ಏನೇನು ಬೇಕಿತ್ತು ಅದನ್ನು ಶಾಪ್ ಮಾಡಿಕೊಡ್ತಾಯಿದ್ದೆ. ಸೊ ಪಾಪುಗೆ ನೆಕ್ಸ್ಟು ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಮುಂದೆ ಹೋಗ್ತಾಯಿದ್ದೆ. ಸೊ ಇದು ದೇವಸ್ಥಾನದಿಂದ ಸ್ಟ್ರೈಟ್ ರೋಡು ಆಲ್ರೆಡಿ ಹೇಳಿದ್ನಲ್ಲ. ಸೊ ಅದನ್ನು ಬಿಟ್ಟು ಪಾಸಾಗಿ ಈ ಕಡೆ ನಾವು ಮೇನ್ ರೋಡಿಂದ ಬಂದ್ವಲ್ಲ, ಎಂಟ್ರೆನ್ಸ್ ರೋಡು. ಸೊ ಅಲ್ಲಿಗೆ ಬಂದರೆ ನಮ್ಮ ರೈಟಿಗೆ ಈ ಥರ ಪಾಪುಗೆ ಏನೇನು ಬೇಕು ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ಅಲ್ಲಿ ಬರ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನು ಲೆಫ್ಟಿಗೆ ತಿಂಡಿ ಏನೇನೋ ಚಾಟ್ಸು, ಅದು ಐಸ್ ಕ್ರೀಮ್ಸು, ಕಡಲೆಪುರಿ ಆ ಥರ ಎಲ್ಲ ಇಟ್ಟಿರ್ತಾರೆ. ನನ್ನ ಮಗಳಿಗೆ ಅಂತ ಗ್ಲಾಸ್ನ ತೊಗೊಳ್ಳೋಣ ಅಂತ ನೋಡ್ತಾಯಿದ್ದೆ. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಫೈನಲಿ ಅವಳಿಗೂ ಕೂಡ ಒಂದು ಗ್ಲಾಸ್ ತೊಗೊಂಡೆ. ಅದಾದಮೇಲೆ ನಮ್ಮ ಮಾಮನ ಮಗಳು ಕರ್ಕೊಂಡು ಹೋಗಿದ್ನಲ್ವ, ಅವಳಿಗೆ ಸಣ್ಣ ಪುಟ್ಟ ವಸ್ತುಗಳು ಬೇಕಿತ್ತಂತೆ. ಸೊ ಕ್ಲಿಪ್ಸು, ರಿಬ್ಬನ್ಸು, ಐಲೈನರು, ಸೊ ಈ ಥರ ನೈಲ್ ಪಾಲಿಶು ಇದೆಲ್ಲ ಸಣ್ಣ ಪುಟ್ಟದೇ ಕೇಳಿದ್ಲು. ಸೊ ಅದೆಲ್ಲ ಕೊಡಿಸ್ದೆ, ಅಲ್ಲೇ ಒಂದೇ ಕಡೆ ಸಿಕ್ತು. ಸೊ ತೊಗೊಂಡೆ. ಅದಾದಮೇಲೆ ಆ ರೋಡಲ್ಲಿ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಅಲ್ವಾ ಜಾತ್ರೆಯಲ್ಲಿ ಏನೇನೆಲ್ಲ ಇಟ್ಟಿರ್ತಾರೆ ಅಂತ. ತುಂಬ ದೊಡ್ಡ ಜಾತ್ರೆ ಆದರೆ ಆಲ್ಮೋಸ್ಟ್ ಎಲ್ಲ ಥರ ವಸ್ತುಗಳನ್ನ ನೀವು ನೋಡ್ಬೋದು ಅಲ್ಲಿ. ಸೊ ಈ ಹುಡುಗ ಇದನ್ನೆಲ್ಲ ಎಷ್ಟು ಒಂದು 20 ರೂಪೀಸ್ ಕೂಡ ಬಾರ್ಗಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ಸೊ ಫೈನಲಿ ಆಮೇಲೆ ಅವ್ರು ಹೇಳ್ದಷ್ಟೇ ಕೊಟ್ಬಿಟ್ಟು ಬಂದೆ. ಅದಾದಮೇಲೆ ನನ್ನ ಮಗಳಿಗೆ ಈ ಥರ ಸಣ್ಣದು ಕ್ಲಿಪ್ಸು ಮೈಸೂರಲ್ಲಿ ನೋಡಿದ್ದೆ, ಆವಾಗ ತೊಗೊಂಡಿರಲಿಲ್ಲ. ಸೊ ಇವಾಗ ತೊಗೊಳ್ಳೋಣ ಅಂತಂದ್ಬಿಟ್ಟು ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ಅವಳಿಗೆ ತೊಗೊಂಡೆ. ಸೊ ನಾನು ಕ್ಲಿಪ್ಸು ಮತ್ತು ಪಾಪುಗೆ ಕಲರ್ದು ಹಣೆಗೆ ಇಕ್ಕದ್ದು ಬರುತ್ತೆ. ಸೊ ಅದು ರಾಧಾಕೃಷ್ಣ ಈ ಥರ ಎಲ್ಲ ರೆಡಿ ಮಾಡಿದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಅದು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಸುಮ್ಮನೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಸೊ ಏನೇನು ಐಟಮ್ಸ್ ಇದೆ ಅಂತ ನೋಡಿಕೊಂಡು, ಸೊ ಇಲ್ಲಿ ಪಿಂಗಾಣಿದೆಲ್ಲ ಐಟಮ್ಸ್ ಇತ್ತು, ಅಲ್ಲಿ ನೇಮ್ ಎಲ್ಲ ಬರ್ಕೊಡ್ತಾಯಿದ್ರು. ಸೊ ಅದು ಬಿಟ್ಟರೆ ಇದು ಸ್ಲಿಪ್ಪರ್ಸು, ಇನ್ನೂ ಸುಮಾರು ಐಟಮ್ಸ್ ಎಲ್ಲ ಇತ್ತು ಅನ್ಕೊತೀನಿ. ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ಲಲ್ಲ, ಅವಳೇನೋ ತೊಗೊತಾ ಇದ್ಲು. ಸೊ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ಲು ನನಗೆ. ಅವಳು ತುಂಬ ಪರ್ಚೇಸ್ ಮಾಡಿದ್ಲು. ಸೊ ಇದನ್ನು ಕೂಡ ತೊಗೊಂಡ್ಲು ಅವಳು. ಹಿಂಗೆ ಹಾಕ್ಕೊಳ್ಳೋದು ಒಂದು ಫ್ಯಾನ್ಸಿದು, ಒಂದು ಟ್ರೆಡಿಷ್ನಲ್ದು, ತುಂಬ ಚೆನ್ನಾಗಿತ್ತು ಮಗುನ ಜಡೆ. ಸೊ ಇದನ್ನ ಒಂದ್ಸಲ ಇನ್ವೆಸ್ಟ್ ಮಾಡಿ ತೊಗೊಂಡ್ಬಿಟ್ರೆ ನಾವು ತುಂಬ ಸಲ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಬಟ್ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನಿಮ್ಗೆ ಹೇಳಿದ್ನಲ್ಲ ನಾನು ಏನು ಕೂಡ ತೊಗೊಂಡಿಲ್ಲ ಅಂತ. ಆಮೇಲೆ ಪಾಪುಗೆ ಇಲ್ಲಿ ನನ್ನ ಮಗಳಿಗೆ ಬರೆಯೋದಂದರೆ ತುಂಬ ಇಷ್ಟ. ನಾನು ಏನಾದರೂ ಬರಿತಾಯಿದ್ರೆ ಓಡಿ ಬಂದುಬಿಡ್ತಾಳೆ.
ಸೊ ಹಂಗಾಗಿ ಇದು ತೊಗೊಳ್ಳೋಣ ಅದೇ ಬರೆದ್ಬಿಟ್ಟು ರಬ್ ಮಾಡ್ತಾ ಇರ್ಬೋದು ಸ್ಲೇಟ್ ಥರ. ಸೊ ಇದು ಬ್ಯಾಕ್ ಸೈಡು ಚಾಕ್ ಪೀಸಲ್ಲಿ ಕೂಡ ಬರಿಬೋದು ಅಂತ ಹೇಳಿದ್ರು. ಅದನ್ನು ತೊಗೊಂಡೆ, ಅವಳನ್ನೇ ನೆನ್ಪು ಮಾಡಿ ತೊಗೊಂಡೆ. ನನ್ನ ಹತ್ರ ಕ್ಯಾಶ್ ಬೇರೆ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಅಜ್ಜಿ ಅವ್ರ ಎದುರುಗಡೆ ಅಂಗಡಿಗೆ ಫೋನ್ಪೇ ಮಾಡಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರನೇ ಫೋನ್ಪೇ ಮಾಡಿದೆ. ಹೀಗೆ ಕೆಲವೊಂದು ಟೈಮು ಏನಾಗುತ್ತೆ ಅಂತಂದರೆ ಕ್ಯಾಶ್ ಇರುತ್ತೆ, ಫೋನ್ಪೇಲಿರಲ್ಲ, ಫೋನ್ಪೇಲಿದ್ದರೆ ಕ್ಯಾಶ್ ಇರಲ್ಲ. ಸೊ ಅದಾದಮೇಲೆ ಇನ್ನೂ ತಿಂಡಿ ಸೆಷನಿಗೆ ಬಂದ್ವಿ. ಸೊ ಜಿಲೇಬಿ, ಬಜ್ಜಿ, ಪಕೋಡ, ಬೋಂಡ ಹೊರಗಡೆ ತಿನ್ನಬಾರ್ದು ಅಂತ ಅಂದ್ಕೊಂಡ್ರು ಆ ಟೈಮಿಗೆ ಅನಿಸ್ಬಿಡುತ್ತೆ. ಸೊ ಅಲ್ಲೇ ಟೇಸ್ಟ್ ಮಾಡಿದ್ವಿ. ಬಜ್ಜಿ ಅಂದರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಯಾಕೆಂದರೆ ಸಪ್ಪೆ ಸಪ್ಪೆ ಆಗಿಬಿಟ್ಟಿತ್ತು. ಮತ್ತು ನಾನು ಹೇಳಿದ್ದೆ ಅವ್ರಿಗೆ ಬಿಸಿದು ಕೊಡಿ ಅಂತ, ಆದರೂ ಅಷ್ಟೊಂದು ಬಿಸಿ ಇರಲಿಲ್ಲ ಅದು. ಅದಾದಮೇಲೆ ಮನೆಗೆ ಅಂತ ಅಂದ್ಬಿಟ್ಟು, ಜಾತ್ರೆಗೆ ಬಂದರೆ ಇದು ಕಾಮನ್ ಅಲ್ವಾ, ಕಡಲೆಪುರಿ ಎಲ್ಲ ತೊಗೊಂಡು ಹೋಗೋದು ಮನೆಗೆ. ಸೊ ನಮ್ಮ ಅಮ್ಮಂಗೆ ಕಡಲೆಪುರಿ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಕೂಡ ಒಂದು 2 ಲೀಟ್ರ್ ಕಡಲೆಪುರಿನ ತೊಗೊಂಡೆ. ಕಡಲೆಪುರಿ ತೊಗೊತಾ ಇದ್ದೀವಿ ಅಂತಂದರೆ ಇನ್ನೇನು ಹೊರಡ್ತಾ ಇದ್ದೀವಿ ಅಂತಲೇ ಫೀಲು. ಸರಿ ಅಂತಂದ್ಬಿಟ್ಟು ಅಲ್ಲಿ ಜ್ಯೂಸ್, ಕಬ್ಬಿನ ಜ್ಯೂಸ್ ಇತ್ತು. ನನ್ನ ಮಾಮನ ಮಗಳಿಗೆ ಐಸ್ ಕ್ರೀಮ್ ಬೇಕು ಅಂತಂದು. ಸೊ ಅಲ್ಲಿ ಕೇಳಿದ್ವಿ ಐಸ್ ಕ್ರೀಮು, ಅವ್ರೇನು ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ ಸರಿಯಾಗಿ. ಸೊ ಸರಿ ಅಂತಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಅಲ್ಲೇ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಇದು ರಥ ಇದನ್ನು ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರುತ್ತೆ. ಅದಾದಮೇಲೆ ಫೈನಲಾಗಿ ಇದೇ ಪ್ಲೇಸ್ ಇದ್ರದ್ದು. ಸೊ ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೊಂಡು ಒಂದು 2-3 ಫೋಟೋಸ್ ತಗೊಂಡು ಬಂದ್ವಿ. ಸೊ ಅಲ್ಲಿಗೆ ತೊಗೊಳ್ಬೇಕಾಗಿರೋದೆಲ್ಲ ತೊಗೊಂಡಾಯಿತು, ತಿಂದಿದ್ದಾಯಿತು. ಸೊ ಇದು ಲಾಸ್ಟ್ ವಿಸಿಟ್ಟು. ಸೊ ಹಂಗೆ ಬರ್ತಾಯಿದ್ವಿ. ಪಾಪುಗೆ ಮತ್ತು ಬ್ಯಾಟು ಬಾಲು ಏನೋ ಬೇಕಿತ್ತು ಅಂತಂದ್ಬಿಟ್ಟು ನೋಡ್ತಾಯಿದ್ದೆ. ಅದಾದಮೇಲೆ ಫೈನಲಿ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಅಂದ್ಲು. ಸೊ ಎಲ್ಲರೂ ಕೂಡ ಒಂದೊಂದು ಪೊಟ್ಯಾಟೊ ಟ್ವಿಸ್ಟರ್ನ ತಿಂದ್ಕೊಂಡು, ಟೇಸ್ಟ್ ಏನೋ ಚೆನ್ನಾಗಿತ್ತು, ಓಕೆ, ಬಟ್ ಎಷ್ಟು ಹೈಜೀನಾಗಿರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಪಾನಿಪುರಿ ಟೇಸ್ಟ್ ಮಾಡಿದ್ವಿ, ಅದೇನು ಸ್ವಲ್ಪನೂ ಚೆನ್ನಾಗೇ ಇರಲಿಲ್ಲ. ಸೊ ಹಿಂಗೆ ಹೊರಗಡೆ ಹೋದಾಗ ಅದಕ್ಕೆ ತಿನ್ನಬಾರ್ದು ಅಂತ ಹೇಳೋದು, ನನಗೇನೋ ಇಷ್ಟನೇ ಆಗಲಿಲ್ಲ. ಪೊಟ್ಯಾಟೊ ಟ್ವಿಸ್ಟರೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪಾನಿಪುರಿಗಿಂತ. ಜಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು. ಹೊರಗಡೆ ಬಂದ್ವಿ ಎಂಟ್ರೆನ್ಸ್ ಹತ್ರ. ಸೊ ಇವಾಗ ಸ್ವಲ್ಪ ಕತ್ಲೆ ಆಗ್ತಾಯಿದೆ, 6:30 ಆಗಿರ್ಬೋದು. 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಟೋ ಸಿಕ್ತು, 7 ಅಷ್ಟರಲ್ಲೇ ನಾವು ಮನೆಗೆ ಬಂದ್ವಿ. ಹಾಯ್, ನೆನ್ನೆ ವೀಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಜಾತ್ರೆಯಲ್ಲಿ ಪಾಪುಗೆ ಏನೆಲ್ಲ ಶಾಪ್ ಮಾಡಿದೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಇವಾಗ. ಇವತ್ತು ಒಂದು ಬರ್ತಡೇ ಫಂಕ್ಷನ್ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಬಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಶಾಪ್ ಮಾಡಲಿಲ್ಲ. ನಾನು ಅನ್ಕೊಂಡೆ ಒಂದು 1000 rupees ಬಜೆಟ್ ಇಟ್ಕೊಂಡಿದ್ದೆ ಅಷ್ಟೇ, ಅಷ್ಟರಲ್ಲಿ ಏನಾದರೂ ಶಾಪ್ ಮಾಡಬೇಕು ಅಂತ. ಸೊ ಅಷ್ಟರಲ್ಲೇ ಶಾಪ್ ಮಾಡಿದ್ದೀನಿ. ತೋರಿಸೋಣ ಇರಿ, ಇಟ್ಕೊಳ್ಳಿ. ಸೊ ಫಸ್ಟು ನನ್ನ ಮಗನಿಗೆ ಏನೆಲ್ಲ ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ನನ್ನ ಮಗನಿಗೆ ಒಂದು ಬ್ಯಾಟ್ ಆ್ಯಂಡ್ ಬಾಲ್. ಇದ್ಯಾದಪ್ಪ ತಮ್ಮಂದಾ? ಇದು ಅವನಿಗೆ. ಅದು ಬಿಟ್ಟರೆ ಅವನಿಗೆ ಇದೊಂದು ಶಾಪ್ ಮಾಡಿದೆ. ಇದು ಬಲೂನು 24 hours ಆಗಿಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ. ಯಾರಪ್ಪ ಹಿಂಗೆ ಮಾಡಿದ್ದು? ನೀನಾ? ಸೊ ಇನ್ನು ಅದನ್ನ ಬಿಟ್ಟರೆ ಬಾಯ್ಸ್ಗೆ ಏನೋ ಶಾಪ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಜೀಪ್. ಸೊ ಹಿಂಗೆ ಹೇಳ್ಬಿಟ್ಟು, ಸೊ ಇದೊಂದು ಜೀಪು ಮತ್ತು ಇದೊಂದು ಬೈಕ್ ಅಷ್ಟೇನಾ. ಸೊ ಇದಿಷ್ಟೇ ನನ್ನ ಮಗನಿಗೆ ಅಂತ ನಾನು ಶಾಪ್ ಮಾಡಿದ್ದು. ಸೊ ಇನ್ನೆಲ್ಲ ನನ್ನ ಮಗಳಿಗೆ ಅಂತ ಶಾಪ್ ಮಾಡಿರೋದು. ಅದರಲ್ಲಿ ದಿಸ್ ಇಸ್ ದ ಕ್ಯೂಟೆಸ್ಟ್ ಒನ್ನು. ಸೊ ಇದು ತೋರ್ಸಪ್ಪ, ಅಲ್ಲೇ ಕಾಣ್ತೈತೆ, ತೋರಿಸಿ. ಸ್ಮೈಲ್ ಮಾಡಿ, ಸ್ಮೈಲ್, ಕ್ಲಾಪ್. ಸೊ ಇದು ಒಂದು. ನೆಕ್ಸ್ಟ್ ಬಂದರೆ ಇದೊಂದು ಹ್ಯಾಟ್, ಕ್ಯೂಟ್. ಹಾಯ್, ಇದೊಂದು ಕ್ಯೂಟ್ ಹ್ಯಾಟ್. ನಾನು ಬಿಟ್ಟರೆ ಇವಳಿಗೊಂದು ಬ್ಯಾಟ್ ಬಾಲ್ ಅದು ಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ಇದ್ರದ್ದು ಬಾಲ್ ಆಲ್ರೆಡಿ ಎಲ್ಲ ಮಿಸ್ ಆಗಿದೆ. ಅದನ್ನು ಬಿಟ್ಟರೆ ಇದೊಂದು ಏನು ಅಂತಂದರೆ ಬರೆಯೋದು. ಸೊ ಇಲ್ಲಿ ಸ್ಕೆಚ್ ಪೆನ್ನು, ಈ ಸೈಡಲ್ಲಿ ಚಾಕ್ ಪೀಸಲ್ಲಿ ಬರೆಯೋದು. ಇವಳಿಗೆ ಬರೆಯೋದಂದರೆ ಇಷ್ಟ. ನಾನೇನಾದರೂ ಬರೆಯುವಾಗ ಇವಳು ಕಿತ್ಕೊತಾ ಇರ್ತಾಳೆ. ಸೊ ಅದಕ್ಕೆ ಸುಮ್ಮನೆ ಇರಲಿ, ಅಟ್ಲೀಸ್ಟ್ ಆ ಟೈಮಲ್ಲಿ ಇದನ್ನು ಕೊಟ್ಟರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಕೊಡ್ತೀನಿ. ಇನ್ನು ಅದನ್ನು ಬಿಟ್ಟರೆ ದಿಸ್ ಒನ್ ಇಸ್ ಕ್ಯೂಟ್ ಗಾಗಲ್ಸ್. ನನ್ನ ಮಗನಿಗೆ ತೊಗೊಂಡಿನ, ಜಸ್ಟ್ ನನ್ನ ಮಗಳಿಗೆ ಮಾತ್ರ. ಅಲ್ಲೋಡಿ, ಎಲ್ಲೋಡಿ, ಸ್ಮೈಲ್ ಮಾಡಿ. ಹಿಂಗೆ ಇಟ್ಕೊ, ಹಿಂಗೆ ಬಿಡು. ಹೇಳಿ, ಆ ಕಡೆ ತೋರಿಸಿ. ಸೊ ಅದೊಂದು. ಅದು ಬಿಟ್ಟರೆ ಇದು ಕ್ಯೂಟ್ ಕ್ಲಿಪ್ಸು. ಇವಳಿಗೆ ಇನ್ನೂ ಹೇರ್ಸ್ ಅಷ್ಟೊಂದಿಲ್ಲ, ಬಟ್ ಇನ್ನು ಸ್ವಲ್ಪ ಹೇರ್ಸ್ ಬಂದಾದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ಅಮ್ಮ ತೋರಿಸಿ.
ಆ ಕಡೆ ತಿರ್ಗಿ. ಇನ್ನೂ ಸ್ವಲ್ಪ ಏರ್ಸ್ ಬರಬೇಕು, ಬಟ್ ನಾನು ತೊಗೊಂಡ್ಬಿಟ್ಟಿದ್ದೆ. ಆ ಕಡೆ ತಿರ್ಗೋಮೋ. ಸೊ ಇದು ಸ್ಮಾಲ್ ಕ್ಲಿಪ್ಸು. ಇದೊಂದು ತೊಗೊಂಡಿದ್ದೆ. ಅದು ಬಿಟ್ಟರೆ ಇರಪ್ಪ ಇಲ್ಲಿ ಈ ಥರದೊಂದು ತೊಗೊಂಡಿದ್ದೀನಿ. ಯಾಕೆಂದರೆ ಪಾಪುಗೆ ಕಲರ್ಗೆ ಏನಾದರೂ ಇಡಬೇಕು ಅಂತಂದಾಗ ಇದು ಅರ್ಜೆಂಟಾಗಿ ಸಿಗಲ್ಲ. ಈಗ ರಾಧೆ ಕೃಷ್ಣ ಆ ಥರ ಎಲ್ಲ ಮಾಡಿದಾಗ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ನನಗೆ ಅಂತ ಈ ಥರ ನೆಕ್ಸ್ಟ್ ಇದೊಂದು ಬ್ಯಾಂಗಲ್ಸ್. ಇದೊಂದು ನನಗೆ ಹಾಕೊಳ್ಳೋಕೆ ಅಂತ ತೊಗೊಂಡಿದ್ದೀನಿ. ಇದೊಂದು ಅದು ಬಿಟ್ಟರೆ ಇದೊಂದು ಅಲ್ಲಿ ಕಡೆ ತೋರಿಸಿ. ಇದೊಂದು ಬಿಟ್ಟರೆ ಮಾಮೂಲಿ ಕ್ಲಿಪ್ಸು ಒಂದು 500. ಒಂದು ಬ್ಲ್ಯಾಕ್ ಕಲರ್ ನೈಲ್ ಪಾಲಿಶು 3, ಒಂದು ಲಿಪ್ ಬಾಮ್. ಸೊ ಇಷ್ಟೇ ಶಾಪ್ ಮಾಡಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.